ಹಲೋ. ಇವತ್ತು ನಾನೊಂದು ಸರ್ಕ್ಯೂಟ್ ಮಾಡಿದ್ದೀನಿ, ಎಲೆಕ್ಟ್ರಿಕಲ್ ಸರ್ಕ್ಯೂಟು. ಸೊ ಸರ್ಕ್ಯೂಟ್ ಡಯಾಗ್ರಾಮ ಯಾವಾಗಲೂ ಹಿಂಗೆ ಕಾಣಿಸುತ್ತೆ. ಎಕ್ಸ್ ಮತ್ತು ಸರ್ಕಲ್ ಇರೋದು ಬಲ್ಬು, ಇದು ಬಲ್ಬು, ಇದು ಬಲ್ಬು, ಇವೆರಡು ಬ್ಯಾಟ್ರೀಸು, ಮತ್ತು ಇದು ಸ್ವಿಚ್ಚು. ಎಲೆಕ್ಟ್ರಿಸಿಟಿ ಫ್ಲೋ ಆಗೋದು ಹಿಂಗೆ, ಸ್ವಿಚ್ ಓಪನ್ ಆಗಿದೆ, ಹಾಗಾದರೆ ಬಲ್ಬ್ ಲೈಟ್ ಅಪ್ ಆಗಲ್ಲ. ಸೊ ಇದು ಸೀರೀಸ್ ಸರ್ಕ್ಯೂಟ್ ಅಂತ ಹೇಳ್ತಾರೆ. ಈ ಸೀರೀಸ್ ಸರ್ಕ್ಯೂಟನ್ನು ನಾನು ರಿಯಲಲ್ಲಿ ಇಲ್ಲಿ ಮಾಡಿದ್ದೀನಿ. ಇದರಲ್ಲಿ 3 ಬ್ಯಾಟ್ರಿ ಇದೆ, ಒಂದು ಸ್ವಿಚ್ ಇದೆ, ಬಲ್ಬ್ ಮೂರಿದೆ, ನೆಗೆಟಿವ್ ಪಾಸಿಟಿವ್, ಇದು ಪಾಸಿಟಿವ್ ನೆಗೆಟಿವ್, ರೆಡ್ ಪಾಸಿಟಿವ್, ಬ್ಲ್ಯಾಕ್ ನೆಗೆಟಿವ್. ಸೊ ಇಂದ ಸ್ವಿಚ್ ಆನ್ ಮಾಡೋದು. 3, 2, 1 ಆನ್ ಆಗಿದೆ. ಈಗ ನಾನೊಂದು ಸ್ಪೆಷಲ್ ಟೂಲ್ ತೋರಿಸಿ ನಿಮಗೆ ಹೇಳ್ತೀನಿ ಎಷ್ಟು ವೋಲ್ಟೇಜ್ ಇದೆ, ಈ ಬಲ್ಬು ಎಷ್ಟು ವೋಲ್ಟೇಜ್ ಯೂಸ್ ಮಾಡ್ತಾ ಇದೆ ಅಂತ ಮೆಷರ್ ಮಾಡೋಕ್ಕೆ. 1.1 ವೋಲ್ಟೇಜ್ ಯೂಸ್ ಮಾಡ್ತಾ ಇದೆ. ಇಲ್ಲಿ ಆಲ್ಸೋ 1.1 ಅಂದರೆ ರೌಂಡ್ ಆಫ್ ಮಾಡಿದರೆ ಇಲ್ಲಿ ಹಾಕಿ 1.1 ಸರಿ ಇಡ್ತಾ. ಈಗ ಇದನ್ನ ಮಲ್ಟಿಮೀಟರ್ ಅಂತ ಕರೀತಾರೆ. ಇದರಲ್ಲಿ ಕರೆಂಟು ಮತ್ತು ವೋಲ್ಟೇಜ್ ಪಾಸ್ ಆಗುತ್ತೆ. ಯಾವಾಗಲೂ ಮೆಜರ್ ಮಾಡ್ಬೋದು. ಈ ಗಾಸನ್ನು ಮೆಜರ್. ಸೊ ಈ ಸರ್ಕ್ಯೂಟು ಸೀರೀಸ್ ಸರ್ಕ್ಯೂಟ್. ಸೊ ಟೋಟಲ್ ಅಲ್ಲಿ ಯು ವಿಲ್ ಹ್ಯಾವ್ ಅಬೌಟ್ 3 ವೋಲ್ಟ್ಸ್ ಇಲ್ಲಿಂದ ಇಲ್ಲಿಗೆ. ಚೆಕ್ ಮಾಡಿ ನೋಡಿ. ಓಕೆ. ಅರೌಂಡ್ 3.3 to 3.4 ವೋಲ್ಟ್ಸ್ ಬರ್ತಾ ಇದೆ. ಆ್ಯಂಡ್ ದ್ಯಾಟ್ ಈಸ್ ಡಿವೈಡೆಡ್ ಇಂಟು 1.1, 1.1. ಸೊ ಎಲ್ಲದಕ್ಕೂ ಈಕ್ವಲ್ ಆಗಿ ಸೀರೀಸ್ ಸರ್ಕ್ಯೂಟಲ್ಲಿ ವೋಲ್ಟೇಜು ಡಿವೈಡ್ ಆಗುತ್ತೆ, ಅದರೊಳಗೆ ಹೋಗೋ ಕರೆಂಟು ಸೇಮ್ ಇರುತ್ತೆ. ಆದರೆ ಪ್ಯಾರಲಲ್ ಸರ್ಕ್ಯೂಟಲ್ಲಿ ವೋಲ್ಟೇಜ್ ಸೇಮ್ ಇರುತ್ತೆ, ಕರೆಂಟ್ ಡಿವೈಡ್ ಆಗುತ್ತೆ. ನಾನೀಗ ಪ್ಯಾರಲಲ್ ಸರ್ಕ್ಯೂಟು ಮಾಡಿ ತೋರಿಸ್ತೀನಿ ನಿಮಗೆ. ಈಗ ನಾವು ಪ್ಯಾರಲಲ್ ಸರ್ಕ್ಯೂಟ್ ನೋಡೋಣ. ಪ್ಯಾರಲಲ್ ಸರ್ಕ್ಯೂಟಲ್ಲಿ ಇದು ಸೀರೀಸ್ ಸರ್ಕ್ಯೂಟ್ ಅಲ್ವಾ. ಪ್ಯಾರಲಲ್ ಸರ್ಕ್ಯೂಟಲ್ಲಿ ಅದು ಒಂದರ ಪಕ್ಕ ಒಂದಿರಲ್ಲ, ಕೆಳಗೆ ಇರುತ್ತೆ, ಅಥವಾ ಸುಮ್ಮನೆ ಒಂದು ಈ ಥರ ಹೋಗಿ ಇಲ್ಲಿ ಬರುತ್ತೆ. ಸೀರೀಸಲ್ಲಾದರೆ ಇಲ್ಲೊಂದು ಬಲ್ಬು, ಇಲ್ಲೊಂದು ಬಲ್ಬು, ಇಲ್ಲೊಂದು ಬಲ್ಬ್ ಆಗುತ್ತೆ. ಕನ್ಫ್ಯೂಷನ್ ಆಗಬಾರ್ದು ಅಂದರೆ ಇದನ್ನು ನೋಡಿ, ಈ ಡೀಟೇಲ್ ಬೇಕು ಅಂದರೆ ಇದನ್ನು ನೋಡಿ. ಈಗ ನಮ್ಮ ಸರ್ಕ್ಯೂಟ್ ನೋಡೋಣ. ನಮ್ಮ ಸರ್ಕ್ಯೂಟಲ್ಲಿ ಇಲ್ಲಿ 3 ಬ್ಯಾಟ್ರಿ ಇದೆ, ಇಲ್ಲಿ ಫಸ್ಟ್ ಬಲ್ಬ್ ಇದೆ ಆಯಿತಾ. ಈ ಬಲ್ಬು ಅಂದರೆ ಇದು ಕನೆಕ್ಟ್ ಆಗಿದೆ, ಇದು ಕನೆಕ್ಟ್ ಆಗಿದೆ ಈ ಥರ. ಆಮೇಲೆ ಈ ಬಲ್ಬು ಇದು ಕನೆಕ್ಟ್, ಇದೇ ಬಲ್ಬು ಇನ್ನೊಂದು ವಯರಲ್ಲಿ ಇದು ಕನೆಕ್ಟ್ ಆಗಿದೆ, ಇದಕ್ಕೆ ಕನೆಕ್ಟ್ ಆಗಿದೆ. ಅದೇ ಸ್ವಿಚ್ಚು ಇದಕ್ಕೆ ಕನೆಕ್ಟ್ ಆಗಿದೆ. ಸೊ ಸ್ವಿಚ್ಚಿಂದ ಬರೋ ಎಲೆಕ್ಟ್ರಿಸಿಟಿ ಇಲ್ಲಿ ಹೋಗಿ ಇದನ್ನು ಲೈಟ್ ಮಾಡಿ ಈ ಕಡೆ ಹೋಗಿ ಈ ಎರಡನ್ನು ಲೈಟ್ ಮಾಡುತ್ತೆ. ಈಗ ಆನ್ ಮಾಡೋಣ. ಪ್ಯಾರಲಲ್ ಸರ್ಕ್ಯೂಟಲ್ಲಿ ಜಾಸ್ತಿ ಬ್ರೈಟ್ ಬರುತ್ತೆ, ಸೀರೀಸ್ ಸರ್ಕ್ಯೂಟಲ್ಲಿ ಅಷ್ಟೊಂದು ಬ್ರೈಟ್ ಬರಲ್ಲ. ಯಾಕಂದರೆ ಪ್ಯಾರಲಲ್ ಸರ್ಕ್ಯೂಟಲ್ಲಿ ಹೇಳೋದಲ್ಲ, ಕರೆಂಟ್ ಡಿವೈಡ್ ಆಗುತ್ತೆ, ವೋಲ್ಟೇಜ್ ಡಿವೈಡ್ ಆಗಲ್ಲ, ಆದರೆ ವೋಲ್ಟೇಜ್ ಸೇಮ್ ಇರುತ್ತೆ. ಸೊ ಎಲ್ಲ ಬಲ್ಬ್ಗೂ ಸೇಮ್ ವೋಲ್ಟೇಜ್ ಸಿಗುತ್ತೆ, ವಿಚ್ ಇಸ್ ದ ಫುಲ್ ವೋಲ್ಟೇಜ್ ಆಫ್ ದಿಸ್ 3 ಬ್ಯಾಟ್ರೀಸ್ ಆರ್ ಗೋಯಿಂಗ್ ಆಲ್ 3 ಬಲ್ಬ್ಸ್. ಅದಕ್ಕೆ ಕರೆಂಟ್ ಡಿವೈಡ್ ಆಗುತ್ತೆ. ಸೊ ದೇ ಆರ್ ಗ್ರೋಯಿಂಗ್ ಟು ದೇರ್ ಬ್ರೈಟೆಸ್ಟ್. ಬಟ್ in series they are
ಶೇರಿಂಗ್ ದ ವೋಲ್ಟೇಜ್. ಹಾಂ ವೋಲ್ಟೇಜ್ ಡಿವೈಡ್ ಆಗುತ್ತೆ. ಸೊ ಸೊ ವೋಲ್ಟೇಜ್ ಡಿವೈಡ್ ಆದಾಗ ಅಷ್ಟೊಂದು ಬ್ರೈಟ್ ಬರಲ್ಲ. ಈಗ ಮೆಷರ್ ಮಾಡೋಣ ಮಲ್ಟಿಮೀಟರಲ್ಲಿ. ಈ ಬಲ್ಬ್ ಮೆಷರ್ ಮಾಡೋಣ. 2 volts ಇದೆ. 2 volts. ಓಕೆ, ಈ ಬಲ್ಬ್ ಮೆಷರ್ ಮಾಡೋಣ. ಆಲ್ಸೋ ಅರೌಂಡ್ 2.2 volts. ಆಮೇಲೆ ಈ ಬಲ್ಬ್ ಮೆಷರ್ ಮಾಡೋಣ. is also 2.2 volts. So same voltage. ಸೇಮ್. So ಇಲ್ಲಿಗೆ ನೋಡಿ, ಇಲ್ಲಿಂದ ಇಲ್ಲಿಗೆ ನೋಡಿದ್ರೆ ಆಲ್ಸೋ ವಿಲ್ ಬಿ ಅರೌಂಡ್ 2.5 to 2.8 volts. Yeah. So same ಸ್ವಲ್ಪ- voltage. ಇದ್ರದ್ದು ಎಷ್ಟಿದೆಯೋ ಅದೇನೆ ಎಲ್ಲ ಮೂರಕ್ಕೂ ಸ್ವಲ್ಪ ಸಿಗ್ತದೆ. ವೋಲ್ಟೇಜ್ ಇದರಲ್ಲಿ ಹೀಟಿಗೆ ಇದರಲ್ಲಿ ಎಲ್ಲ ಸ್ಟಕ್ ಆಗುತ್ತೆ, ಆಗಿರುತ್ತೆ. ಡಿಸಿಪೇಟ್ ಆಗುತ್ತೆ. ಸೊ ಇದು ಸರ್ಕಿಟ್ಸು, 2 types of circuits in electrical system. Bye.